ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ತುಂಬ ಒಳ್ಳೆಯ ಒಂದು ರೈಸ್ ರೆಸಿಪಿ ಹೇಳ್ಕೊಡ್ತೀನಿ. ಅದು ವೈಟ್ ಕಲರ್ ಪಲಾವು. ಇದು ನನ್ನ ಕೈಲಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸೇಮ್ ಎಕ್ಸಾಕ್ಟ್ಲಿ ನಾನು ಹೆಂಗೆ ಮಾಡ್ತೀನಿ ನೀವು ಹಾಗೆ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಡೆಫಿನೆಟಾಗಿ. ನಾನು ಇದನ್ನು ಆ್ಯಕ್ಚುಲಿ ಬೆಳಗ್ಗೆನೇ ಏನಕ್ಕೆ ಮಾಡಿದೆ ಅಂದರೆ ನಮ್ಮ ಹಸ್ಬೆಂಡ್ಗೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಹೇಳಿದ್ರು ಅವರು, ವೈಟ್ ಪಲಾವ್ ಮಾಡು, ತುಂಬ ದಿನ ಆಯಿತು ವೈಟ್ ಪಲಾವ್ ಮಾಡು ಅಂತ. ನಾವು ಯಾವುದೇ ರೈಸ್ ಐಟಮ್ ಮಾಡಿದ್ರು, ವೆಜಿಟೇಬಲ್ ಪಲಾವು, ಟೊಮ್ಯಾಟೊ ಬಾತು, ಮಸಾಲೆ ಬಾತು, ರೈಸ್ ಬಾತು ಏನೇ ಮಾಡಿದ್ರು ಒಂದು ಸ್ವಲ್ಪ ವೇರಿಯೇಷನ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಸೊ ಅದೇ ಥರನೇ ಇದೂ ವೈಟ್ ಕಲರ್ ಬಾತು. ಸಿಂಪಲ್ ಮಸಾಲೆ ರುಬ್ಕೋಬೇಕು, ಒಂದು 3-4 ಐಟಮ್ ಅಷ್ಟೇ ರುಬ್ಕೊಂಡು ಬೇಗ ಮಾಡಿಬಿಡ್ಬೋದು. ಆಮೇಲೆ ಇದಕ್ಕೆ ತರಕಾರಿ ಕಟ್ ಮಾಡ್ಕೊಳ್ಳೋ ರೀತಿ ಇರ್ಬೋದು, ಮಾಡೋ ವಿಧಾನ ಇರ್ಬೋದು, ಸ್ವಲ್ಪ ಚೇಂಜ್ ಇದೆ. ಇದು ಸ್ವಲ್ಪ ಚೇಂಜಸ್ಸಿಂದ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಇವತ್ತಿನ ವ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿ ಕೇಳಿದ್ರಿ. ಒಬ್ಬೊಬ್ರದ್ದು ಒಂದೊಂದು ಥರ ಸಿಚುವೇಶನ್ಸ್ ಇರುತ್ತೆ. ನಾನು ಅದಕ್ಕೆ ಎಲ್ಲರದ್ದು ಸೇರಿಸಿ ಯಾವ್ಯಾವ ಸಿಚುವೇಶನ್ಸ್ ಬಂದಾಗ ನಾವು ಯಾವ್ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೊಂಡ್ರೆ ನಾವು ಸೇಫ್ ಆಗಿರ್ತೀವಿ, ನಮಗೆ ನೋವಾಗಲ್ಲ, ಆಪೋಸಿಟ್ ಪರ್ಸನ್ಗೆ ನೋವಾಗಲ್ಲ, ನಾವು ರಿಸ್ಕಲ್ಲಿರಲ್ಲ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ಏನಾದ್ರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಈ ಕಂಟೆಂಟ್ ಸ್ವಲ್ಪ ನನ್ನ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಅವ್ರ ಜೊತೆ ಎಲ್ಲ ಶೇರ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯನ ಮತ್ತು ನಿಮಗೆ ಅದನ್ನು ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ರಂಗೋಲಿ ವೀಡಿಯೋನ ಮಿಸ್ ಮಾಡ್ಕೋತಾ ಇದ್ದೀರಾ. ರೀಸನ್ ನಾನು ಹೇಳೋದು ಮರ್ತೋಯ್ತು. ಇಲ್ಲಿ ಮನೆ ಮುಂದೆ ಸ್ವಲ್ಪ ಸಿಮೆಂಟ್ ವರ್ಕ್ ನಡೀತಾ ಇದೆ. ಅದೇನೋ ಸ್ವಲ್ಪ ಸಿಮೆಂಟದು ಸ್ವಲ್ಪ ಗಾರೆ ಎದ್ದೋಗ್ಬಿಟ್ಟಿತ್ತು. ಅದಕ್ಕೆ ಸಿಮೆಂಟ್ ಹಾಕ್ಸಿದ್ದೀವಿ. ಅದರದ್ದು ಸ್ವಲ್ಪ ಪ್ಯಾಚ್ ಇದೆ. ಅದು ಸ್ವಲ್ಪ ಸರಿ ಹೋಗಲಿ, ಅಂಗ್ಳ ಹತ್ರ ಅಲ್ಲ, ಬಟ್ ಸ್ವಲ್ಪ ಮುಂದೆ ಆಯಿತಾ. ಅದಕ್ಕೇ ಅದೇನಾಗೋಯ್ತು ಅಂದರೆ ನಾನು ಏನಾದ್ರು ದೊಡ್ಡ ರಂಗೋಲಿ ಹಾಕಿದ್ದೀನಿ ಅಂದರೆ ಅದೆಲ್ಲ ಧೂಳು ಬಂದು ಅದ್ರ ಮೇಲೆ ಕುತ್ಕೊಳ್ಳೋಂಥದ್ದು ಈ ಥರದ್ದೆಲ್ಲ ಆಗ್ತಾಯಿದೆ. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ, ಚಿಕ್ಕದಾಗಿ ರಂಗೋಲಿ ಹಾಕ್ಬಿಡೋಣ ಅಂತ ಚಿಕ್ಕದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಅದನ್ನೇನು ಶೇರ್ ಮಾಡೋದು ಅಂತ ನಾನು ಶೇರ್ ಮಾಡ್ತಾ ಇರಲಿಲ್ಲ. ಸುಮಾರು ಜನ ಮಿಸ್ ಮಾಡ್ಕೋತಾ ಇದ್ದೀವಿ ರಂಗೋಲಿ ವೀಡಿಯೋನ ಅಂತ ಕಮೆಂಟ್ ಮಾಡಿದ್ರಿ. ಡೆಫಿನೆಟಾಗಿ ನೆಕ್ಸ್ಟ್ ವ್ಲಾಗಿಂದ ಇನ್ಕ್ಲೂಡ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಕುಕ್ಕರ್ ತೊಗೋಬೇಕು, ಎಣ್ಣೆ ಹಾಕಿದ್ದೀನಿ. ನನ್ನ ಸಜೆಷನ್ ಏನು ಅಂದರೆ ಒಂದು 2 ಸ್ಪೂನಷ್ಟು ತುಪ್ಪನೂ ಹಾಕಿ ಆಯಿತಾ. ಆಮೇಲೆ ಸ್ವಲ್ಪ ಕಲ್ಲು ಹೂವು, 2 ಪಲಾವ್ ಎಲೆನ ಕಟ್ ಮಾಡೋಣ ಹಾಕ್ಬೋದು, ಹಾಗೇನ ಹಾಕ್ಬೋದು. ಎಲ್ಲ ಏನು ಮಿಸ್ಟೇಕ್ ಮಾಡೋದು ಅಂದರೆ, ಎಣ್ಣೆ ಕಾದೇ ಇರಲ್ಲ ಆಗಲೇ ನಾವು ಮಸಾಲೆ ಸಾಮಾನೆಲ್ಲ ಹಾಕಕ್ಕೆ ಹೋಗ್ತೀವಿ. ಆ ಥರ ಮಾಡೋಕ್ಕೆ ಹೋಗಬಾರ್ದು, ಕಾದಿರಬೇಕು. ಸ್ವಲ್ಪನ ನಾವು ಮಸಾಲೆ ಅಂದರೆ, ಈಗ ಕಲ್ಲು ಹೂವು ಹಾಕಿದ್ದೀವಿ ಮತ್ತು ಪಲಾವ್ ಎಲೆ ಹಾಕಿದ್ದೀವಿ ಅಂದರೆ ಅದು ಸ್ವಲ್ಪ ಅದ್ರ ಸುತ್ತಲೂ ಗುಳ್ಳೆ ಥರ ಬರಬೇಕು. ಎಣ್ಣೆ ಕಾದಾದ್ಮೇಲೆ ಹಾಕಬೇಕು, ಆಗಲೇ ಅದರದ್ದು ಘಮ ಬಿಟ್ಕೊಳ್ಳೋದು. ತಣ್ಣಗಿದ್ದು ಹಾಕಿದಾಗ ಅಯ್ಯೋ ಎಲ್ಲ ಹಾಕಿದ್ದೀವಿ ಘಮನೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ, ದಿಢೀರಂತ ಆಗ್ಬಿಡ್ಬೇಕು ಆ ರೀತಿ. ಕ್ಯಾರೆಟು, ಬೀನ್ಸು, ಟೊಮ್ಯಾಟೊ ಈ 3 ರುಬ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಯಾವ ಸ್ಟೆಪ್ಸಲ್ಲಿ ಹೇಳ್ತಾಯಿದ್ದೀನಿ ಅದನ್ನೇ ಫಾಲೋ ಮಾಡಿ. ಈ ಸಣ್ಣ ಪುಟ್ಟ ನಾವು ಬೇರೆಯವ್ರು ಮಾಡುವಾಗ ಏನು ಡಿಫ್ರೆನ್ಸ್ ಆಗೋದು ಅಂದರೆ, ಇದು ಸಿಂಪಲ್ ಸ್ಟೆಪ್ಸ್ನ ನಾವು ಫಾಲೋ ಮಾಡಲ್ಲ. ಏನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆ ಕಾಗಿರಬೇಕು, ಅದೆಲ್ಲನೂ ಓವರ್ ಆಲ್ ರಿಸಲ್ಟ್ ಏನು ಬರುತ್ತಲ್ವ, ಒಳ್ಳೆ ರುಚಿ ಬರಬೇಕು, ಹಾಗೆ ಟೆಕ್ಸ್ಚರ್ ಬರಬೇಕು, ಘಮ ಬರಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕು. ನೆಕ್ಸ್ಟ್ ಆಲೂಗಡ್ಡೆ, 1-2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 3 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಮೈಲ್ಡ್ ಖಾರ ಇರುತ್ತೆ ಆಯಿತಾ. ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಮುಂದೆ ನಾನೊಂದು ಮಸಾಲೆ ರುಬ್ಕೊಳ್ತೀನಿ, ಅದರ ಜೊತೆನೇ ಹಾಕಿ ರುಬ್ಕೋಬೋದು ಆಯಿತಾ. ಇಲ್ಲಾಂದರೆ ಇದು ಮೈಲ್ಡಾಗಿ, ಇದ್ರ ಜೊತೆ ನಾನು ಪುದೀನ ಚಟ್ನಿ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕುರ್ಮ, ಒಂದು ಸತಿ ನಿಮಗೆ ಕಾಲಿಫ್ಲವರ್ ಕುರ್ಮ ತೋರಿಸ್ತೀನಿ, ಮತ್ತು ಟೊಮ್ಯಾಟೊ ಕುರ್ಮ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ನಮ್ಮ ಮನೇಲೆಲ್ಲ ಎಲ್ಲರಿಗೂ ಇಷ್ಟ. ಅದು ಚಪಾತಿಗೂ ಚೆನ್ನಾಗಿರುತ್ತೆ, ಮತ್ತು ವೈಟ್ ಪಲಾವು, ಗೀ ರೈಸು, ಈ 3 ಜನಕ್ಕೆ 3 ರೆಸಿಪೀಸ್ಗೆ ಇದು ಎಷ್ಟು ಒಳ್ಳೆ ಕಾಂಬಿನೇಷನ್ನು ಅಂದರೆ ಚೆನ್ನಾಗಿ ಬರುತ್ತೆ ಕುರ್ಮ. ಸ್ವಲ್ಪ ಗೋಡಂಬಿ ಅದೆಲ್ಲನ ಹಾಕಿ ಮಾಡಿರ್ತೀನಿ. ನೆಕ್ಸ್ಟ್ ಇಲ್ಲಿ ಮಸಾಲೆಗೆ ಏನೇನು ತೋರಿಸಿದ್ನಲ್ಲ, ಸ್ವಲ್ಪ ಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ರುಬ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಕ್ಕೆ ಹೋಗಬಾರ್ದು. ವೈಟ್ ಬರಬೇಕು ಅಂದರೆ ಮಸಾಲೆ ವೈಟ್ ಇರಬೇಕು. ನೀವು ಕೊತ್ತಂಬರಿ ಸೊಪ್ಪು ಹಾಕ್ತೀರಾ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರು ಸ್ವಲ್ಪ ಕಲರ್ ಡಲ್ ಆಗುತ್ತೆ. ಬಟ್ ಖಾರ ಬೇಕು ಅಂದರೆ ಆ ರೀತಿ ಏನೂ ತೊಂದರೆ ಇಲ್ಲ. ನೋಡೋಕೆ ಸ್ವಲ್ಪ ವೇರಿಯೇಷನ್ ಇದ್ದರೂ ಟೇಸ್ಟ್ ಸೇಮ್ ಇರುತ್ತೆ. ಮಾತ್ರ ಹಾಕಿದ ತಕ್ಷಣ ಈಗಲೇ ಅಕ್ಕಿ ಹಾಕೋದು, ಈಗಲೇ ನೀರನ್ನು ಹಾಕೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಎಣ್ಣೆಲಿ ನಾನು ಎಷ್ಟೊತ್ತು ಫ್ರೈ ಮಾಡ್ತಾಯಿದ್ದೀನಿ ನೋಡಿ, ಇದು ಅನ್ಕಟ್ ಆ್ಯಕ್ಚುಲಿ ಆಯಿತಾ. ಇದನ್ನು
ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟೊತ್ತು ಒಂದು 2 ನಿಮಿಷ ಸಾಕು. ಒಂದು 120 ಸೆಕೆಂಡು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿ ಹಾಕಿರ್ತೀವಿ. ಆಮೇಲೆ ಮೇಯ್ನಾಗಿ ಹಸಿ ಈರುಳ್ಳಿ ಒಂದು 2 ಹಾಕಿರ್ತೀವಿ. ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಒಂದು ಘಮ ಬರುತ್ತೆ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂಥ ಪುದೀನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಕೆಲವರೆಲ್ಲ ನೀರು ಹಾಕಾದ್ಮೇಲೆ ಪುದೀನ ಸೊಪ್ಪು ಹಾಕ್ತಾರೆ. ಹಾಕಬಾರ್ದು ಅಂತಲ್ಲ, ಅದೊಂದು ಟೇಸ್ಟು. ನಿಮಗೆ ಒಳ್ಳೆ ಘಮ ಬರಬೇಕು, ಪುದೀನದು ಪ್ರಾಮಿನೆಂಟಾಗಿ ಗೊತ್ತಾಗಬೇಕು ಅಂದರೆ ಎಣ್ಣೆಗೆ ಹಾಕಬೇಕು. ಕೆಲವು ಸತಿ ನಾನು ಸ್ಟಾರ್ಟಿಂಗ್ ಎಣ್ಣೆಗೆ ಹಾಕ್ಕೊಂಬಿಡ್ತೀನಿ. ಯಾಕೆಂದರೆ ಅದು ಎಷ್ಟು ಚೆನ್ನಾಗಿ ಘಮ ಪುದೀನ ಪಲಾವ್ಗೆಲ್ಲ ಸ್ಟಾರ್ಟಿಂಗ್, ಆಮೇಲೆ ಮೆಂತ್ಯ ಪಲಾವ್ ಮಾಡ್ತೀನಿ, ಆ ಎಣ್ಣೆಗೆ ನಾನು ಚೆನ್ನಾಗಿ ಹಾಕಿ ಉರಿತೀನಿ. ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಅಕ್ಕಿ ನೆನೆಸ್ಕೊಂಡಿದ್ದೆ ಒಂದು 10 ನಿಮಿಷ ಅಷ್ಟೇ, ತೊಳೆದಿರೋ ನೀರಲ್ಲೇ ಸ್ವಲ್ಪ ಹಾಗೆ ನೀರೆಲ್ಲ ಬಸಿಬಿಟ್ಟು ಹಾಗೆ ಇಟ್ಟಿದ್ದೆ. ನೆಂದಿತ್ತು, ಅದೇ ನೀರಲ್ಲೇ ನೆಂದಿತ್ತು. ಆಯಿತಾ, ಅದನ್ನು ಹಾಕ್ಬಿಟ್ಟು ಈಗ ಮತ್ತೆ ಫ್ರೈ ಮಾಡಬೇಕು. ಉದುದ್ರಾಗಿ ಬರಬೇಕು, ಚೆನ್ನಾಗಿ ಬರಬೇಕು ಅಂದರೆ ಈ ಸ್ಟೇಜಲ್ಲಿ ಫ್ರೈ ಮಾಡಬೇಕು. ಉದುದ್ರು ಅಂತಲ್ಲ, ಅಕ್ಕಿಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಯಿತಾ, ಆ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ, ಮುದ್ದೆ ಬೇಕಾ ಅಂದರೆ ಮುದ್ದೆ ಥರನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸ್ವಲ್ಪ ನೀರಾಗಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬರೀ ಉದ್ದುದ್ರಾಗಿದ್ರೇ ಫ್ರೈಡ್ ಏನದು ಪಲಾವು, ವೈಟ್ ಪಲಾವ್ ಎಲ್ಲ ಚೆನ್ನಾಗಿರೋದು ಅಂತಲ್ಲ. ಕೆಲವು ಸತಿ ಮುದ್ದೆ ಥರ ಇದ್ದರೂ ಎಷ್ಟು ಚೆನ್ನಾಗಿರುತ್ತೆ ನೈಟ್ ಟೈಮು, ಬೆಳಗ್ಗೆ ಹೊತ್ತು ಬಿಸಿ ಬಿಸಿ ತಿನ್ನೋಕ್ಕೆ. ನಾನು ಸ್ವಲ್ಪ ಹಾಗೂ ಇಲ್ಲ ಹಿಂಗೂ ಇಲ್ಲ ಮೀಡಿಯಮ್ ಆಗಿ ಇರೋ ಥರನೇ ಮಾಡ್ಕೊಂಡಿದ್ದೀನಿ. ನಾನು 1 ಗ್ಲಾಸ್ಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ನಮ್ಮ ಅಕ್ಕಿಗೆ ಆ ಥರ. ಇನ್ನು ನೀವು ಬಿರಿಯಾನಿ ಅಥವಾ ಬಾಸ್ಮತಿ ಯೂಸ್ ಮಾಡ್ತೀರಾ ಅಂದರೆ 1 ಗ್ಲಾಸ್ಗೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೋದು. ನಾವು ಮಿಕ್ಸಿಗೂ ಸ್ವಲ್ಪ ನೀರನ್ನು ಹಾಕಿರ್ತೀವಲ್ವ, ಅದನ್ನು ಮೈನಸ್ ಮಾಡಿ ಮಾಡ್ಕೋಬೇಕಾಗತ್ತೆ. ಉದುದ್ರಾಗಿ ಬೇಕು ಅಂದರೆ ಸ್ವಲ್ಪ ಹಿಂದೆನೇ ಇರಬೇಕು, ನೀರಿಗೆ ನೀರು ಹಾಕಬೇಕಾದ್ರೆ ಕೈ ಹಿಂದೆನೇ ಇರಬೇಕು, ತುಂಬ ಹಾಕಕ್ಕೆ ಹೋಗಬಾರ್ದು. ಇಲ್ಲ ಮುದ್ದೆ ಬೇಕು ಅಂದರೂ ತುಂಬ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ಈಗ 2 ಗ್ಲಾಸ್ ಹಾಕ್ತೀರಾ ಅಂದರೆ ಈಗ ನೋಡಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀರಾ ಅಂದರೆ 4 ಗ್ಲಾಸ್ ಹಾಕೋ ಬದಲು 4.25 ಗ್ಲಾಸ್ ಹಾಕಿದ್ರೂ ಸಾಕು. ಮುದ್ದೆ ಬೇಕು ಅಂದರೆ 5 ಗ್ಲಾಸ್ ಹಾಕಬೇಕು ಅಂತಲ್ಲ, ಅದು ತುಂಬಾ ಆ್ಯಕ್ಚುಲ್ ಮುದ್ದೆ ಹೋಗುತ್ತೆ. ಸೊ ಅದಕ್ಕೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದಾದ್ಮೇಲೆ ಟೇಸ್ಟ್ ನೋಡಬೇಕು. ಆಯಿತಾ, ಸ್ವಲ್ಪ ನೋಡ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲೇ ಉಪ್ಪು ಹಾಕಿದ್ನಲ್ಲ, ಕರಗಿರುತ್ತೆ, ಅದಕ್ಕೆ ಟೇಸ್ಟ್ ನೋಡಿದೆ. ಇಲ್ಲ ನೀವು ಈ ಸ್ಟೇಜಲ್ಲಿ ಉಪ್ಪು ಹಾಕಿರ್ತೀರಾ ಅಂದರೆ ಕುದಿ ಬಂದಾದ್ಮೇಲೆ ಉಪ್ಪು ಟೇಸ್ಟ್ ನೋಡಿ. ಕೆಲವರೆಲ್ಲ ಏನು ಮಾಡ್ಬಿಡ್ತಾರೆ ಅಂದರೆ ಉಪ್ಪು ಹಾಕಿದ ತಕ್ಷಣ ಕಲಿಸ್ಬಿಟ್ಟು ಟೇಸ್ಟ್ ನೋಡ್ತಾರೆ, ಅದಿನ್ನೂ ಕರಗೇ ಇರಲ್ಲ. ಉಪ್ಪು ಕಡಿಮೆ ಅಂದ್ಕೊಂಡು ಉಪ್ಪು ಹಾಕಕ್ಕೆ ಹೋಗ್ತಾರೆ. ಸೊ ಅದು ಕಡಿಮೆ ಅನ್ಸೋದು ಇನ್ನೊಂದು ಸತಿ ಹಾಕಕ್ಕೆ ಹೋಗ್ತಾರೆ. ಇದಿಷ್ಟು ಚಟ್ನಿಗೆ ಕಾಯಿ, ಹಸಿಮೆಣ್ಸಿನ್ಕಾಯಿ, ಹುರ್ಗಡ್ಲೆ, ಪುದೀನ ಕಡ್ಡಿ ಸಮೇತ ಎಳೇದಿದೆ, ಅದಕ್ಕೆ ಹಾಕಿದ್ದೀನಿ, ಬಲ್ತಿದ್ರೆ ಹಾಕಕ್ಕೆ ಹೋಗ್ಬಿಡಿ. ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಇದಿಷ್ಟನ್ನು ಹಾಕಿ ರುಬ್ಕೊಂಡಿರೋದು. ಬೆಳ್ಳುಳ್ಳಿ ಹಾಕಿಲ್ಲ. ಶುಂಠಿ ಮೇಯ್ನಾಗಿ ನಾನು ತೋರಿಸಿಲ್ಲ, ಬಟ್ ಪ್ಲೀಸ್ ಒಂದು ಅರ್ಧ ಇಂಚಷ್ಟು ಅಥವಾ 3/4 ಇಂಚಷ್ಟು ಶುಂಠಿನ ಹಾಕಿ ಕಟ್ ಮಾಡಿದ್ರೆ 3 ಪೀಸಸ್ಸು. ಆಯಿತಾ, ಅದನ್ನು ಶುಂಠಿನ ಹಾಕಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ತಯಾರಾಗೋಗುತ್ತೆ. ನೆಕ್ಸ್ಟ್ ಜೊತೆಗೇ ನಾನು ಯಾವಾಗಲೂ ಬೆಳಗ್ಗೆನೇ ಅಡುಗೆನೂ ತಿಂಡಿ ಎಲ್ಲ ಮಾಡಿಬಿಡ್ತೀನಲ್ವ. ಇವತ್ತು ಸೀಮೆ ಬದನೆಕಾಯಿ ಮತ್ತು ಬದನೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಪಪ್ಪು ಮಾಡ್ತಾಯಿದ್ದೀನಿ. ಸುಮಾರು ಸತಿ ತೋರಿಸಿದ್ದೀನಿ, ಆಯಿತಾ, ಅದಕ್ಕೆ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಕ್ಲಿಯರಾಗಿ ತೋರಿಸಿದ್ದೀನಿ. ಕುಕ್ಕರ್ ಹಾಗೆ ಏನೇನು ಹಾಕ್ತೀನಿ ಎಲ್ಲ ತೋರಿಸಿದ್ದೀನಿ. ಅದಾದಮೇಲೆ ಅದನ್ನು ರಸಮ್ನ ಸಪ್ರೇಟ್ ಮಾಡಿ ಅದನ್ನು ಚೆನ್ನಾಗಿ ತಿಕ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡೋದು. ಪಪ್ಪುಗೆ ಮೇನ್ ಅಂದರೆ ಒಗ್ಗರಣೆನೇ. ಎಣ್ಣೆ, ತುಪ್ಪ, ಸಾಸಿವೆ, ಜೀರಿಗೆ, ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಹಿಂಗು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರಬೇಕು. ಪಪ್ಪುಗೆ ಮೇನ್ ಒಗ್ಗರಣೆ. ಪಪ್ಪು ಅಂತಲ್ಲ, ನೀವು ಸಾಂಬಾರು ಟೇಸ್ಟು ಫುಲ್ ಚೇಂಜ್ ಆಗೋದು. ಈಗ ಧರ್ಮಸ್ಥಳದಲ್ಲೆಲ್ಲ ಈಗ ಮದುವೆ ಮನೆಯಲ್ಲೂ ಅಷ್ಟೇ, ಏನಕ್ಕೆ 2 ಇಂಪಾರ್ಟೆಂಟು, ಸಾಂಬಾರಾಗಲಿ ಪಪ್ಪು ಆಗಲಿ. ಸಾಂಬಾರು ಮಾಡ್ತೀವಿ ಅಂದರೆ ಸಾಂಬಾರು ಪೌಡ್ರ್ ಇಂಪಾರ್ಟೆಂಟು, ಸೆಕೆಂಡು ಒಗ್ಗರಣೆನೇ ಇಂಪಾರ್ಟೆಂಟು. ಈ ಪಪ್ಪುಗಂತೂ ಇಲ್ಲಿ ನಾವೇನು ಪೌಡ್ರ್ ಯೂಸ್ ಮಾಡಲ್ಲ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ ಬಿಟ್ಟರೆ, ಅದರಿಂದ ಏನು ಅಷ್ಟೊಂದು ಟೇಸ್ಟ್ ಬರುತ್ತೆ ಅಂತಲ್ಲ. ನೀವು ಏನು ಒಗ್ಗರಣೆ ಕೊಡ್ತೀರಲ್ಲ, ಧನಿಯಾ ಪೌಡ್ರನ್ನ ಬೇಕಾದ್ರೆ ಸ್ಕಿಪ್ಪು ಮಾಡ್ಕೋಬೋದು, ಹಾಕಲೇಬೇಕು ಅಂತ ಏನಿಲ್ಲ. ನೀವು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀರಲ್ಲ, ಬೆಳ್ಳುಳ್ಳಿ ಹಾಕದೇ ಇದ್ದರೆ ಅದು ಪಪ್ಪೇ ಅಲ್ಲ. ಸೊ ಆ ಟೇಸ್ಟೇ ಬರಲ್ಲ. ಇಂಗು, ಬೆಳ್ಳುಳ್ಳಿ ಮೇಯ್ನಾಗಿ. ಆಮೇಲೆ ಒಗ್ಗರಣೆ ಎಲ್ಲ ಕೊಟ್ಟಾದಮೇಲೆ ಸ್ವಲ್ಪ ರಸಮ್ಗೂ ಹಾಕ್ತೀನಿ, ಸ್ವಲ್ಪ ತಿಕ್ಕಿರುವಂಥ ಪಪ್ಪುಗೂ ಹಾಕ್ತೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿದು ಹಾಕ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಏನೇನು
ಕುಕ್ಕರ್ಗೆ ಹಾಕಿದ್ದೀನಿ ಅಂತ ಕ್ಲಿಯರಾಗಿ ತೋರಿಸಿದ್ದೀನಿ. ಇದನ್ನೇ ವೇರಿಯೇಷನ್ಸ್ ಮಾಡ್ಕೊಳ್ಳೋದು. ಸೀಮೆ ಬದನೇಕಾಯಿ ಬದಲಿ ಕೆಲವು ಸತಿ ಹೀರೆಕಾಯಿ ಹಾಕ್ತೀನಿ, ಕೆಲವು ಸತಿ ಪಾಲಕ್ ಹಾಕ್ತೀನಿ, ಕೆಲವು ಸತಿ ಟೊಮ್ಯಾಟೊ, ಕೆಲವು ಸತಿಗೆ ಎಲೆಕೋಸು. ಸೊ ಈ ರೀತಿ ಇದನ್ನು ಚೇಂಜ್ ಮಾಡ್ಕೊಂಡು ಪಪ್ಪುಗಳನ್ನ ಮಾಡ್ಕೊಳ್ಳೋದು. ನಮ್ಮ ಆಂಧ್ರ ಸೈಡಲ್ಲೆಲ್ಲ ಇದು ತುಂಬಾ ಫೇಮಸ್ಸು. ಒಂದು 2 ದಿನಕ್ಕೊಂದು ಸತಿ ಮಾಡ್ತಾನೆ ಇರ್ತಾರೆ. ಇನ್ನೊಂದು ಮುದ್ದೆ ಪಪ್ಪು ಅಂತ ಮಾಡ್ತೀವಿ, ಅಂದರೆ ಗಟ್ಟಿ ಪಪ್ಪು, ಬರೀ ತೊಗರಿಬೇಳೆನೇ ಹಾಕಿ ಮಾಡೋದು. ಅದಂತೂ ತುಪ್ಪ ಹಾಕ್ಕೊಂಡು ಆ ಪಪ್ಪು ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ತಿಂತಾಯಿದ್ರೆ ಅಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದೊಂದು ಸತಿ ತೋರಿಸ್ತೀನಿ ನಿಮಗೆ, ಆಯಿತಾ. ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡೋಣ. ಟಾಪಿಕ್ ಏನು ಅಂದರೆ ಯಾವ್ಯಾವ ಸಿಚುವೇಷನ್ಸಲ್ಲಿ ಹೆಂಗಿರಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಎಷ್ಟೊಂದು ಎಮೋಷನ್ಸ್ ಇದೆ, ಆ ಎಮೋಷನ್ಸ್ ಬಗ್ಗೆ ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಫಸ್ಟ್ ಬಂದು ಹ್ಯಾಪಿ. ನೀವು ಖುಷಿಯಾಗಿದ್ದೀರಾ ಅಂದರೆ ಹೆಂಗಿರಬೇಕು ಅಂದರೆ ಫುಲ್ಲು ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ, ಆಯಿತಾ. ನಿಮಗೆ ಖುಷಿಯಾಗಿದೆ, ಅದನ್ನು ಸಪ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಕೆಲವರು ನಗದೇ ಇಲ್ಲ, ಹೇಳಿರೋದು ಕೇಳಿದ್ದೀರಾ, ಅಯ್ಯೋ ತುಂಬ ನಕ್ಕರೆ ಅಳ್ತೀವಿ ನಾವು ಅಂತ. ಏನಕ್ಕೆ ನಕ್ಕ ಹೋಗ್ತೀರಾ? ಸ್ವಲ್ಪ ನಗು ಬಂದರೆ ನಗಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಕೆಲವರೆಲ್ಲ ತುಂಬ ಈಗ ಅಂದ್ಕೊಂಡಿದ್ದೇನಾದ್ರು ಆಗ್ಬಿಡ್ತು ಅಂದರೆ ಫುಲ್ಲು ಎಕ್ಸೈಟ್ ಆಗಿಬಿಡೋದು, ಮತ್ತು ಏನಾದರೂ ಆಗೋದು ಹಾಗೆ ಹೋಗ್ತಾ ಇಲ್ಲ ಲೈಫಲ್ಲಿ, ಆ ಥರನೇ ಎಲ್ಲ ಖುಷಿಯಾಗಿಲ್ಲ ಅಂದರೆ ತುಂಬ ಕುಗ್ಗೋಗೋದು, ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಖುಷಿ ಬಂದಾಗ ಅದನ್ನು ನ್ಯೂಟ್ರಲ್ ಆಗಿ ತೊಗೊಳಬೇಕಾಗುತ್ತೆ. ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಆಯಿತು ಸ್ವಲ್ಪ ಖುಷಿ ಆಗೇ ಆಗುತ್ತೆ, ಅದನ್ನೆಲ್ಲ ಸಪ್ರೆಸ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಅದನ್ನು ನೀಟಾಗಿ ಎಂಜಾಯ್ ಮಾಡಿ. ಒಬ್ರಿಗೆ ಈಗ ಏನಾದರೂ ಒಬ್ರಿಗೆ ಆಗಿಲ್ಲ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇಬ್ಬರಿಗೆ ಜಾಬ್ ಸಿಗಬೇಕು, ಒಬ್ರಿಗೆ ಸಿಕ್ತು ಇನ್ನೊಬ್ರಿಗೆ ಸಿಕ್ಕಿಲ್ಲ ಅಂದರೆ ಒಬ್ರಿಗೆ ನೋವಾಗೋ ರೀತಿ ನಾವು ಖುಷಿ ಪಡಬಾರ್ದು, ಆಯಿತಾ. ನಿಮಗೆ ಖುಷಿ ಆಗ್ತಿರುತ್ತೆ, ನಿಮಗೆ ಜಾಬ್ ಬಂದಿದೆ ಅಥವಾ ಏನೋ ಅಂದ್ಕೊಂಡಿದ್ದು ಆಗಿರುತ್ತೆ. ಸೊ ಆ ಥರ ಖುಷಿ ಪಡಿ, ಬಟ್ ಒಬ್ಬರನ್ನ ನೋವಿಸೋ ಅವಶ್ಯಕತೆ ಇಲ್ಲ, ಆಯಿತಾ. ಇದು ಫಸ್ಟ್ ಒನ್. ಸೆಕೆಂಡ್ ಸಿಚುವೇಷನ್ಸ್ ಏನು, ನಾವು ಬೇಜಾರಾದಾಗ ತುಂಬಾ ಅನಿಸ್ತಾ ಇರುತ್ತೆ. ಖುಷಿ ಆಗೋಗೋಕ್ಕಿಂತ ಖುಷಿ ಆದಾಗ ಬರೀ ಎಕ್ಸೈಟ್ಮೆಂಟ್ ಮೂಡು, ಎಂಜಾಯ್ ಮೂಡಲ್ಲಿ ಇರ್ತೀವಿ. ಬಟ್ ಬೇಜಾರಾದಾಗ ಎಷ್ಟು ಎಮೋಷನ್ಸ್ ಬರ್ತಾ ಇರುತ್ತೆ ಅಂದರೆ ಅಳು ಬರ್ತಿರುತ್ತೆ, ಫ್ರಸ್ಟ್ರೇಷನ್ ಆಗ್ತಿರುತ್ತೆ, ಡಿಪ್ರೆಷನ್ ಆಗ್ತಿರುತ್ತೆ, ಕೋಪ ಬರ್ತಾ ಇರುತ್ತೆ, ಏನೂ ಬೇಡ ಅಂತ ಅನಿಸ್ತಾ ಇರುತ್ತೆ, ಲೈಫೇ ಬೇಡ ಅಂತ ಅನಿಸ್ತಾ ಇರುತ್ತೆ, ಆಕಾಶನೇ ಬಿದ್ದಂಗೆ ಆಗ್ತಿರುತ್ತೆ, ಕರೆಕ್ಟಾಗಿ ಇವೆಲ್ಲ ಆಗ್ತಾ ಇರುತ್ತೆ. ಎಲ್ಲ ಮನುಷ್ಯನಿಗೂ ಇದಾಗೇ ಆಗುತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅದು ಸ್ಯಾಡ್ನೆಸ್ಸು, ನೀವು ಅಂದ್ಕೊಂಡಿದ್ದು ಏನೂ ಆಗಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು. ಲೈಫ್ ಮಸ್ಟ್ ಗೋ ಆನ್, ಮುಂದೆ ಹೋಗ್ತಾ ಇರಬೇಕು. ಹೇಳೋದು ಈಸಿ, ಫಾಲೋ ಮಾಡೋದು ಕಷ್ಟ ಅಂತ ಗೊತ್ತು, ಬಟ್ ಇಂಪಾಸಿಬಲ್ ಅಲ್ಲ. ಈ ಲೈನ್ನ ನೆನ್ಪಿಟ್ಕೊಳ್ಳಿ, ಆಯಿತಾ. ನನ್ನ ಕೈಲಿ ಆಗಲ್ಲ, ಆ ಕಷ್ಟದ ಸಿಚುವೇಶನ್ ಏನೋ ಬಂತು, ನಿಮಗೆ ದುಃಖ ಆಗ್ತಾಯಿದೆ ಅಂದರೆ ನಿಮ್ಮ ಕಂಟ್ರೋಲಲ್ಲಿದ್ದರೆ ಆ ಸಿಚುವೇಶನ್ಸ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಖುಷಿಯಾಗಿರೋಕ್ಕೆ ಏನು ಮಾಡ್ಕೋಬೇಕೋ ಮಾಡಿ. ಈಗ ಒಂದು ಎಕ್ಸಾಂಪಲ್, ಸುಮಾರು ಜನ ಕಮೆಂಟ್ ಮಾಡ್ತಿರ್ತಾರೆ. ಯಾರೋ ಒಬ್ಬರು ತುಂಬ ಸತಿ ಕಮೆಂಟ್ ಮಾಡ್ತಿದ್ದಾರೆ, ನಮ್ಮ ಅತ್ತೆ ಜೊತೆ ನನಗೆ ಮಾತಾಡೋಕ್ಕೇ ಭಯ ಆಗುತ್ತೆ, ತುಂಬ ಭಯ ಆಗುತ್ತೆ ಅಂತ. ಪ್ಲೀಸ್ ಭಯ ಪಟ್ಕೋಬೇಡಿ. ನಾವು ಯಾವಾಗವರೆಗೂ ಹೆದರ್ಕೊಳ್ತಾ ಇರ್ತೀವಿ, ಹೆದರಿಸೋರು ತುಂಬಾ ಜಾಸ್ತಿ ಹೆದರಿಸ್ತಾರೆ, ಆಯಿತಾ. ಹಾಗಂತ ನೋಡಿ, ಪ್ಲೀಸ್ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಹಿರಿಯರಿಗೆ ತೋರಿಸೋ ಗೌರವ ಭಯ ಅಲ್ಲ, ಆಯಿತಾ. ಭಯಕ್ಕೂ ರೆಸ್ಪೆಕ್ಟ್ಗೂ ಮರ್ಯಾದೆಗೂ ಡಿಫ್ರೆನ್ಸ್ ಇದೆ. ನಾನೀಗ ಏನೋ ಒಂದು ಅತ್ತೆ ಮಾತನ್ನು ಕೇಳ್ತೀನಿ, ಅವ್ರ ಪ್ರಕಾರ ನಡ್ಕೋತೀನಿ ಅಂದರೆ ಅದು ಭಯದಿಂದ ಅಲ್ಲ, ನಾವು ಅವ್ರಿಗೆ ತೋರಿಸೋ ಮರ್ಯಾದೆ, ಅವ್ರ ವಯಸ್ಸಿಗೆ, ಅವರು ಅಷ್ಟು ವರ್ಷ ನೋಡ್ಕೊಂಬಂದಿರೋ ಜೀವನಕ್ಕೆ ನಾವು ತೋರಿಸೋಂಥ ಬೆಲೆ ಅದು. ಹಾಗಂತ ಮಾಡಿ, ಅವ್ರು ಏನಾದ್ರು ಹೇಳಿದ್ರೆ ಪ್ಲೀಸ್ ಮಾಡಿ, ಅವ್ರೇನಾದ್ರು ಬುದ್ಧಿವಾದ ಹೇಳ್ತಿದ್ರೆ, ನಾವು ತಪ್ಪು ಮಾಡ್ತಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಲೈಫಲ್ಲಿ ಆ ಥರ ಇಂಪಾರ್ಟೆಂಟು, ಹೇಳಬೇಕು. ಯಾರನ್ನ ದೊಡ್ಡವರು ನಾವು ಸರಿ ಇದ್ದೀವ ತಪ್ಪಿದ್ದೀವ ಅಂತ ಹೇಳಬೇಕಾಗತ್ತೆ, ಅದನ್ನು ನಾವು ತೊಗೊಂಡು ಮುಂದೆ ಹೋಗ್ತಾ ಇರಬೇಕು. ಬಟ್ ಭಯ ಪಟ್ಕೊಳ್ಳೋವಂಥದ್ದು ಏನಕ್ಕೆ, ಮಾತಾಡೋಕ್ಕೇ ಭಯ ಪಟ್ಕೊಳ್ಳೋವಂಥದ್ದು ಏನಕ್ಕೆ? ಅವ್ರೇನಾದ್ರು ತುಂಬ ಒಂಥರ ತುಂಬ ಗದ್ರಿ ಮಾತಾಡ್ತಾರೆ ಅಂದರೆ ಇಗ್ನೋರ್ ಮಾಡಿ, ಆಯಿತಾ. ಅವ್ರಿಗೇನು ನೀವು ಮರ್ಯಾದೆ ತೋರಿಸ್ಬೇಕೋ ತೋರಿಸಿ, ನಿಮ್ದೇನು ಜವಾಬ್ದಾರಿ ಇದೆ ಅಡುಗೆ ಮಾಡಿ ಹಾಕಿ, ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರು ಹುಷಾರದಲ್ಲಿರೋ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅವ್ರು ಟ್ರೀಟ್ ಮಾಡೋ ಲೆವೆಲ್ಗೆ ನೀವು ಟ್ರೀಟ್ ಮಾಡ್ಕೋಬೇಡಿ. ಅವರೇನೋ ಹೆದರಿಸ್ತಾರೆ, ಗಟ್ಟಿಯಾಗಿ ಮಾತಾಡ್ತಾರೆ ಅಂದರೆ ನಾವು ಏನಕ್ಕೆ ಹೆದರ್ಕೋಬೇಕು, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಹೆದರ್ಕೋಬೇಕು? ಅದಕ್ಕೆ ಪ್ಲೀಸ್ ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಯಾವಾಗ ಹೆದರ್ಕೊಳ್ಳೋದು, ಆ ವರ್ಡ್ ಭಯ ಅನ್ನೋದು ಯಾವಾಗ ಆಗುತ್ತೆ ಅಂದರೆ ನಮ್ಮ ಸೈಡಿಂದ ತಪ್ಪಿದ್ದಾಗ, ಆಯಿತಾ. ಕೆಲವು ಸತಿ ಮುಂದೆ ಏನಾಗುತ್ತೋ ಅಂತ ಭಯ ಇದ್ದಾಗ ಆ ಥರದ್ರಲ್ಲಿ ನಮ್ಗೆ ಭಯ ಅನ್ನೋದು ಆಗ್ತಾ ಇರುತ್ತೆ, ಹೇಗೋ ಏನು ಕಥೆನೋ ಅಂತ ಒಂದು ಕಾನ್ಷಿಯಸ್ ಆಗ್ತೀವಿ, ಆಯಿತಾ. ನಿಮ್ಮದೇನೂ ತಪ್ಪಿಲ್ಲ, ನೀವು ಸರಿಯಾಗಿದ್ದೀರಾ, ನೀವು ಚೆನ್ನಾಗೇ ನೋಡ್ಕೋತಾ ಇದ್ದೀರಾ, ಚೆನ್ನಾಗಿ ನಡ್ಕೊಳ್ತಾ ಇದ್ದೀರಾ, ನಿಮ್ಮ ತಪ್ಪಿಲ್ಲ ಅಂದರೆ ಪ್ಲೀಸ್ ಹೆದರ್ಕೋಬೇಡಿ. ಅವ್ರು ಪಾಪ ಕಮೆಂಟ್ ಮಾಡಿದ್ರು ಮಾತಾಡೋಕ್ಕೂ ಭಯ ಆಗುತ್ತೆ ಅಂದರೆ ಪ್ಲೀಸ್, ಆಯಿತಾ, ಅದು ನಮ್ಮಲ್ಲಿರುತ್ತೆ.
ನಾವು ಹೆಂಗೆ ಧೈರ್ಯ ತಂದ್ಕೋತೀವಿ ಅಂತ. ಆದಷ್ಟು ರಿವರ್ಸ್ ಕೊಡೋಕ್ಕಾಗಲ್ಲ, ಅಂದರೆ ರಿವರ್ಸ್ ಮಾತಾಡೋಕ್ಕೆ ಹೋಗ್ಬೇಡಿ. ನನಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಅವ್ರು ಏನಾದ್ರು ದೊಡ್ಡವರಿದ್ದಾರೆ, ಏನೋ ಒಂದು ಅವರು ನಮ್ಗೆ ಬುದ್ಧಿವಾದ ಹೇಳ್ತಾರೆ, ನಾನು ಒಳ್ಳೇದು ತೊಗೋತೀನಿ. ಅವ್ರು ಕೊಂಕು ಮಾತಾಡ್ತಿದ್ದಾರೆ ಅಂತ ನಾನೇನಾದ್ರು ನಿಮ್ಮ ಪೊಸಿಷನಲ್ಲಿ ಇದ್ದಾಗ, ಆಯಿತಾ, ನಾನೇನಾದ್ರು ಇದ್ದಿದ್ರೆ ಅಂದರೆ ನಾನು ಇಗ್ನೋರ್ ಮಾಡ್ತೀನಿ ಅಷ್ಟೇ. ನನಗೆ ಅಷ್ಟೊಂದು ಭಯ ಪಟ್ಕೊಂಡು ಅದನ್ನು ಕನ್ಸಿಡರ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು ಹೆಂಗೆ ನಡ್ಕೋಬೇಕು, ನಾನು ಹೆಂಗೆ ಥಿಂಕ್ ಮಾಡ್ಕೋಬೇಕು, ಇದೆಲ್ಲ ನನ್ನ ಕೈಲಿರುತ್ತೆ ಅಲ್ವಾ. ಅವ್ರು ಹೆಂಗೆ ಬಿಹೇವ್ ಮಾಡಬೇಕು, ಅವ್ರು ಹೆಂಗೆ ಥಿಂಕ್ ಮಾಡಬೇಕು, ಅವ್ರು ಹೆಂಗೆ ನಡ್ಕೋಬೇಕು, ನನ್ನ ಕೈಲಿರಲ್ಲ, ಆಯಿತಾ. ಹೇಳಿ ನೋಡ್ಬೋದು, ಆ ಥರ ಏನಕ್ಕೆ ಮಾತಾಡ್ತೀರಾ ಹಾಗೆ ಹೀಗೆ ಅಂತ. ಎಲ್ಲ ನಾವು ಧೈರ್ಯ ತಂದ್ಕೊಳ್ಳೋದ್ರಲ್ಲೇ ಇರೋದು. ಸ್ಟಾರ್ಟಿಂಗ್ ಏನು ಗೊತ್ತಾ, ಪಾಪ ಅವ್ರದ್ದು ತಪ್ಪಿರಲ್ಲ, ನಾವು ಹೆಂಗೆ ಬೆಳೆದಿರ್ತೀವಿ ಆ ಥರ ಆಗ್ತಿರುತ್ತೆ. ನಮಗೆ ಸಣ್ಣ ಕೆಲವು ಸತಿ ನಾವೇನಾದ್ರು ರಿಸರ್ವ್ಡಾಗಿ ಬೆಳೆದ್ಬಿಟ್ಟಿದ್ರೆ, ಬರೀ ಮನೇಲೇ ಇರ್ತಾರೆ. ಸೊ ಏನೋ ಒಂದು ಡಿಗ್ರಿ ಮಾಡ್ಕೊಂಡಿರ್ತೀವಿ, ಅಲ್ಲಿಗೆ ಹೋಗಿ ಅಲ್ಲೂ ಕಾಲೇಜಲ್ಲೂ ಅಷ್ಟೇ ಏನೋ ಎಕ್ಸ್ಪೋಜರ್ ಇರಲ್ಲ. ಅವರು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ ಪಾಪ. ನಾವು ಹೆಂಗೆ ಬೆಳೆದಿರ್ತೀವಿ, ನಾವು ಆ್ಯಕ್ಚುಲಿ ಹಂಗೆ ಲೈಫ್ನ ಲೀಡ್ ಮಾಡ್ತೀವಿ. ಸೊ ಈಗೇನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತಲ್ಲ, ಗ್ರ್ಯಾಜುಲಿ ನೀವೇ ಧೈರ್ಯ ತಂದ್ಕೊಳ್ಳಿ. ಈ ಥರ ಮೋಟಿವೇಶ್ನಲ್ ವೀಡಿಯೋಸ್ ನೋಡಿ, ನಿಮಗೆ ಧೈರ್ಯ ಬರುತ್ತೆ. ಆಮೇಲೆ ನೀವೇ ವಿಲ್ ಪವರ್ ಇರಬೇಕು, ನಿಮಗೆ ಅನ್ಕೋಬೇಕು, ಇಲ್ಲ ನಾನು ಧೈರ್ಯ ತಂದ್ಕೋಬೇಕು. ಅವರು ಪಾಪ ಮಾತಾಡೋಕ್ಕೆ ಹೋದರೆ ನನಗೆ ಭಯ ಆಗುತ್ತೆ, ಅಳು ಬರುತ್ತೆ, ಅವ್ರ ಜೊತೆ ಅವ್ರೇನೋ ನಾರ್ತ್ ಕರ್ನಾಟಕ ಅನಿಸುತ್ತೆ, ಅವ್ರ ಜೋಡಿ ಮಾತಾಡೋಕ್ಕೆ ಆಗಲ್ಲ ಹಾಗೆ ಅಂತ ಹೇಳಿದರು. ಪ್ಲೀಸ್ ಹೆದರ್ಕೋಬೇಡಿ. ಲೈಫ್ನ ಲೀಡ್ ಮಾಡೋದು ತುಂಬ ಧೈರ್ಯದಿಂದ ಲೀಡ್ ಮಾಡಿದ್ರೆ ಮಾತ್ರ 4 ಜನದ ಮಧ್ಯೆ ಬದುಕೋಕ್ಕಾಗುತ್ತೆ. ಹೆದರ್ಕೊಂಡ್ರೆ ಎಲ್ಲರೂ ತುಳಿದು ಮುಂದೆ ಹೋಗ್ತಿರ್ತಾರೆ, ಅದನ್ನು ಮಾತ್ರ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಚಕ್ಲಿ ಮೇಕರ್ ಒಂದು ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು ಏನು ಕಷ್ಟಪಟ್ಟೆ ನೀವು ನೋಡಿದ್ರಲ್ವ, ಅದ್ರಲ್ಲಿ ಕರೆಕ್ಟಾಗಿ ರೌಂಡ್ ಮಾಡೋಕ್ಕೆ ಬರ್ತಾಯಿಲ್ಲ. ಬೆಣ್ಣೆ ಮುರ್ಕು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದನ್ನು ಬೆಣ್ಣೆ ಮುರ್ಕು ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಚಕ್ಲಿ ರೌಂಡಾಗಿ ಬರಬೇಕು ಅಂದರೆ ಅದರಲ್ಲಿ ಬರ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಅದಕ್ಕೆ ಒಂದು ತೊಗೊಂಡಿದ್ದೀನಿ ಚಕ್ಲಿ ಮೇಕರು. ಇನ್ನೊಂದು ಫಿಲ್ಟರ್ ಕಾಫಿ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಬ್ರೂ ಕಾಫಿ, ಬ್ಲ್ಯಾಕ್ ಕಾಫಿ ಎಲ್ಲ ಕುಡಿದಿದೆ. ಫಿಲ್ಟ್ರ್ ಕಾಫಿ ಒಂದು ಸತಿ ಟ್ರೈ ಮಾಡೋಣ ಅಂತ ಫಿಲ್ಟ್ರ್ ಕಾಫಿದು ಒಂದು. ಸೊ 2ರಿಂದನೂ 550 ರೂಪಾಯಿ ಆಯಿತು. ಅದೊಂದು ಚಿಕ್ಕ ಪುಟ್ಟ ಆಸೆಗಳು ಲೈಫಲ್ಲಿ ತೀರಿಸ್ಕೊಂಬಿಡ್ಬೇಕು. ಅದಕ್ಕೇ ನಮ್ಮ ಅತ್ತೆಗೂ ಅಷ್ಟೇ ಕಾಫಿ ಅಂದರೆ ತುಂಬ ಇಷ್ಟ ಅವರಿಗೆ. ಅದಕ್ಕೆ ಫಿಲ್ಟ್ರ್ ಕಾಫಿ ಮಾಡ್ಕೊಳ್ಳೋಣ ಅಂತ ಒಂದು ಫಿಲ್ಟ್ರ್ ಕಾಫಿ ಮತ್ತು ಒಂದು ಚಕ್ಲಿ ಮೇಕರ್ ತೊಗೊಂಡಿದ್ದೀನಿ. ಮುಂದೆ ಹೆಂಗೆ ಯೂಸ್ ಮಾಡ್ತೀನಿ, ಇಷ್ಟ ಆಯಿತಾ ನನಗೆ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ, ಆಯಿತಾ. ಇನ್ನು ಓಪನಿಂಗ್ ಸೆರೆಮನಿ ಆಗಿಲ್ಲ, ಇದಿನ್ನು ನಿನ್ನೆದು ಎಲ್ಲ ಶಾಪಿಂಗು ಅದೆಲ್ಲ. ಆಮೇಲೆ ನಿಯರ್ ಬೈ ಶಾಪೇನೆ, ಅದಕ್ಕೆ ಏನೇನು ಸಿಗುತ್ತೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾವು ಯಾವಾಗ ಎಕ್ಸೈಟೆಡ್ ಆಗಿರ್ತೀವಿ, ಪೀಕಲ್ಲಿ ಕೆಲವು ನೋಡಿದ್ದೀರಾ, ಏನಾದ್ರು ಪಾರ್ಟಿಗೆ ಹೋಗ್ಬಿಡ್ತೀವಿ, ಏನಾದ್ರು ಫಂಕ್ಷನ್ಗೆ ಹೋಗ್ಬಿಡ್ತೀವಿ, ನಮಗೆ ಬೇಕಾಗಿರೋರೆಲ್ಲ ಸಿಕ್ಬಿಟ್ಟಿದ್ದಾರೆ, ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಸಿಕ್ಬಿಟ್ಟಿದ್ದಾರೆ ಅಂದರೆ ನಮ್ಮ ನಾಲ್ಗೆನ ಕಂಟ್ರೋಲ್ ಮಾಡ್ಕೋಬೇಕು. ಏನೇನೋ ಖುಷಿಯಲ್ಲಿ ಮಾತಾಡ್ಬಿಡೋದು, ಏನೇನೋ ಪ್ರಾಮಿಸಸ್ ಮಾಡಿಬಿಡೋದು, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ತುಂಬ ಎಕ್ಸೈಟೆಡ್ ಆಗಿದ್ದಾಗ ನಮ್ಮ ನಾಲ್ಗೆನ, ನಮ್ಮ ಥಾಟ್ಸ್, ಥಿಂಕಿಂಗ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ ಒಂದು ಸ್ಟ್ರೇಟ್ ಲೈನ್ ಥರ ಇರೋದನ್ನು ಕಲ್ತ್ಕೋಬೇಕು. ಏನೋ ಖುಷಿ ಬಂದಾಗ ಹಿಗ್ಗದೆ, ಏನೋ ದುಃಖ ಬಂದಾಗ, ಕಷ್ಟ ಬಂದಾಗ ಕುಗ್ಗದೆ, ನಾರ್ಮಲ್ ಒಂದು ಸ್ಟ್ರೇಟ್ ಲೈನ್ ಥರ ಅಟ್ಲೀಸ್ಟ್ ಸ್ವಲ್ಪ ಹಾಗೆ ಹೀಗೆ ಆದರೆ ಪರವಾಗಿಲ್ಲ. ಕೆಲವ್ರದ್ದೆಲ್ಲ ನೋಡಬೇಕು, ಅವ್ರು ಏನಾನ ಎಲ್ಲ ಬೇಕಾದವ್ರು ಸಿಕ್ಕಿದ್ದಾರೆ, ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂದರೆ ಯಾವ ಲೆವೆಲ್ಗೆ ಹೈಪರ್ ಆಗೋಗ್ತಾರೆ ಅಂದರೆ ಆ ಥರ ಎಲ್ಲ ಆಗಕ್ಕೆ ಹೋಗಬಾರ್ದು, ಆಯಿತಾ. ಲೈಫಲ್ಲಿ ಹಾಗೆ ಇರಲ್ಲ ಸಿಚುವೇಶನ್ಸು, ಎಕ್ಸೈಟೆಡ್ ಆಗೇ ಇರ್ತಾರೆ. ಆಮೇಲೆ ಏನಾದರೂ ಕಷ್ಟ ಬಂತು ಅಂದರೆ ಫುಲ್ ಡಿಪ್ರೆಷನ್ಗೆ ಹೊರ್ಟೋಗಿ ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬಿ ಲೈಕ್ ಅ ಸ್ಟ್ರೈಟ್ ಲೈನ್ ಥರನೇ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟು ಡಿಪ್ರೆಷನ್ನು. ಈ ಡಿಪ್ರೆಷನ್ ಸಿಚುವೇಶನ್ಸ್ ಯಾವಾಗ ಬರುತ್ತೆ ಅಂದರೆ, ತುಂಬ ನಾವು ಥಿಂಕ್ ಮಾಡಿ ಕೊರಗಿ ನಮ್ಮ ಥಾಟ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದೇ ನಮ್ಮಲ್ಲೇ ಇಟ್ಕೊಂಡು ತುಂಬ ದುಃಖ ಪಡ್ತಾಯಿದ್ರೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ, ಆಯಿತಾ. ಡಿಪ್ರೆಷನ್ ಅಂದರೆ ಏನು ಅಂದರೆ, ನಮಗೆ ಗೊತ್ತಿದ್ದಂಗೆ ನಮಗೆ ಥಾಟ್ಸ್ ಕಂಟ್ರೋಲ್ ಇಲ್ಲ, ಆ ಲೆವೆಲ್ಗೆ ಹೊರಟೋಗಿರ್ತೀವಿ. ಅದು ಬಂದು ಎಷ್ಟೊಂದು ಮೆಡಿಕಲ್ ಕೌನ್ಸಿಲಿಂಗ್ ಎಲ್ಲ ಮಾಡಿಸ್ಕೋಬೇಕಾಗುತ್ತೆ. ಸಣ್ಣ ಪುಟ್ಟನೂ ನಮಗೆ ಗೊತ್ತಾಗ್ಬಿಡುತ್ತೆ, ಸುಮ್ಮನೆ ಅಳು ಬರೋದು ಇಂಥದ್ದೆಲ್ಲ. ತುಂಬ ಓವರ್ ಥಿಂಕ್ ಮಾಡ್ಕೊಳ್ಳೋವಂಥದ್ದು, ಸಪ್ಪಗಿರೋದು, ಯಾವಾಗಲೂ ಒಂಟಿಯಾಗಿರೋದು, ಈ ಥರದ್ದೆಲ್ಲ ಡಿಪ್ರೆಷನ್ ಲಕ್ಷಣಗಳು. ಅಂದರೆ ಇದೆಲ್ಲ ಇದೆ ಅಂದ್ರೆ ಡಿಪ್ರೆಷನ್ ಅಂತ ಅಲ್ಲ, ಇದೆಲ್ಲ ಒನ್ ಆಫ್ ದಿ ಲಕ್ಷಣಗಳು. ಈ ಥರ ಬಂದಾಗ ಆದಷ್ಟು ನಿಮಗೆ ಇಷ್ಟ ಆಗೋ ಜನರ ಜೊತೆ ಅಥವಾ ಜನಗಳ ಜೊತೆ, ಒಬ್ಬ ವ್ಯಕ್ತಿ ಜೊತೆ ನಿಮ್ಗೆ ಯಾರು ಇಷ್ಟ ಆಗ್ತಾರೆ, ಯಾರು ನಂಬಿಕಸ್ತರು, ಅವ್ರ ಜೊತೆ ಮಾತಾಡಿ ನನಗೆ ಈ ಥರ ಎಲ್ಲ ಫೀಲಿಂಗ್ ಆಗ್ತಾಯಿದೆ ಅಂತ ಅವ್ರ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಿಂದನೂ ಎಷ್ಟೋ ಸಮಾಧಾನ ಆಗುತ್ತೆ. ಬಟ್ ಅವ್ರ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಅವ್ರು ಯಾರಿಗೂ ಹೇಳಲ್ಲ ಅಂತ. ನೆಕ್ಸ್ಟ್ ನಾನು ರಿಲಯನ್ಸ್ಗೆ ಹೋಗಿ ಕೆಲವು ಸಾಮಾನೆಲ್ಲ ತಂದಿದ್ದೀನಿ, ಅದನ್ನು ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ತುಂಬ ಲೆಂತಿ ಆಗೋಗುತ್ತೆ. ಏನೇನು ತಂದಿದ್ದೀನಿ ಅಂತ ಎಲ್ಲ ಬೇಕಾಗಿರೋದೇ ಬೇಕಿತ್ತು, ಅದನ್ನೆಲ್ಲ ತಂದಿದ್ದೀನಿ. ನೆಕ್ಸ್ಟ್ ಸಿಚುವೇಶನ್ಸ್ ಏನು ಅಂದರೆ, ಯಾವಾಗ ನಮಗೆ ಒಂದು ವ್ಯಕ್ತಿ ಬೆಲೆನೇ ಕೊಡಲ್ಲ, ಒಂದು ಸಿಚುವೇಶನ್ಸಲ್ಲಿ ನಾವು ಎಷ್ಟು ಅಂದ್ಕೊಂಡಿರ್ತೀವಿ ನಮಗೊಂದು ಬೆಲೆ ಇರುತ್ತೆ, ನಮ್ಮ ಮಾತಿಗೊಂದು ಬೆಲೆ ಇರುತ್ತೆ ಅಂತ. ಯೂಶ್ವಲಿ ವೈಫ್ಗಳು ಕಂಪ್ಲೇಂಟ್ ಮಾಡೋದು, ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ, ನಾನು ಏನಾದರೂ ಹೇಳಿದ್ರೆ ಅದಕ್ಕೆ ರೆಸ್ಪೆಕ್ಟೇ ಮಾಡಲ್ಲ ಅಂತ.
ನೋಡಿ ಆಯಿತಾ. ಈ ಸಿಚುವೇಶನ್ಸಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು ಅಂದರೆ, ನಿಮ್ಮ ಮಾತಿಗೆ ಬೆಲೆ ಇದೆ, ನಿಮ್ಮ ಸಜೆಷನ್ಗೆ ಒಂದು ವ್ಯಾಲ್ಯೂ ಇದೆ ಅಂದಾಗ ಮಾತ್ರನೇ ಮಾತಾಡಿ ಆಯಿತಾ. ನಮಗೆ ಗೊತ್ತಾಗೋಗುತ್ತೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮದುವೆ ಆದ ಹೊಸದ್ರಾಗಿರು ಕೂಡ, ಅಥವಾ ಹಸ್ಬೆಂಡ್ ವೈಫ್ ಅಂತಲ್ಲ, ಯಾವುದೇ ಒಂದು ಸಿಚುವೇಶನ್, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ, ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಒಂದು ಗ್ರೂಪಲ್ಲಿ ಇರ್ಬೋದು, ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದರೆ ಅಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ನಾಲ್ಗೆನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಅಂದುಕೊಂಡಂಗೆ ಆಗಲಿಲ್ಲ ಸಿಚುವೇಶನ್ಸ್ ಆಯಿತಾ. ನಾವೇನೋ ಅಂದ್ಕೊಳ್ತಾನೆ ಇರ್ತೀವಲ್ವ ನಮ್ಮ ಲೈಫಲ್ಲಿ ಹಿಂಗಾಗಬೇಕು ಹಾಗಾಗಬೇಕು ಅಂತ. ತುಂಬ ದುಃಖ ಆಗೋಗುತ್ತೆ. ಆ ಟೈಮಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ, ಈ ದೇವರು ಏನೋ ಬೆಸ್ಟ್ ಕೊಡೋಕ್ಕೆ ನನಗೆ ಇದನ್ನು ಕೊಟ್ಟಿಲ್ಲ, ಮುಂದೆ ಯಾವುದೋ ಒಳ್ಳೇದಾಗ್ಬೋದು, ನಾನು ಪೇಷನ್ಸಿಂದ ಇರಬೇಕು ಅಂತ ಆ ಸಿಚುವೇಶನ್ಸಲ್ಲಿ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ನಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ತಪ್ಪೇನು ಮಾಡೋದು ಅಂದರೆ, ತುಂಬ ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಿ. ತುಂಬ ಒಳ್ಳೆಯವರು, ನನ್ನನ್ನು ಕೇರ್ ಮಾಡ್ತಾರೆ, ಒಂದೊಂದು ಸಿಚುವೇಶನ್ಸಲ್ಲೂ ನನ್ನ ಜೊತೆ ಇರ್ತಾರೆ. ಎಲ್ಲರ ಮೇಲೂ ಸುಮಾರು ಜನ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ನಾರ್ಮಲ್, ಅದು ಇದ್ದೇ ಇರುತ್ತೆ. ಬಟ್ ಆ ಎಕ್ಸ್ಪೆಕ್ಟೇಷನ್ಸು ಮುರಿದಾಗ, ಆಮೇಲೆ ಟ್ರಸ್ಟನ್ನ ಮುರಿದಾಗ ತುಂಬಾ ನೋವಾಗುತ್ತೆ ಅಂತಲೇ ಅನ್ಬೋದು ಆಯಿತಾ. ಯಾಕೆಂದರೆ ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ಸ್ ಮಧ್ಯೆ ಏನಾಗಿತ್ತು ಅಂತ ನಿಮ್ಗೆ ಹೇಳಿದ್ದೀನಿ ಒಂದಿನ ಏನಾಯಿತು ಅಂತ. ಸೊ ಆ ರೀತಿಯಲ್ಲಿ ಅದಕ್ಕೇ ಹೇಳೋದು ಯಾವಾಗಲೂ ನನ್ನ ಬ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ಎಕ್ಸ್ಪೆಕ್ಟೇಷನ್ಸ್ನೇ ಬಿಟ್ಬಿಡಿ. ಟ್ರಸ್ಟ್ ಇಟ್ಕೊಳ್ಳೇಬೇಕು, ಎಲ್ಲ ರಿಲೇಷನ್ಶಿಪ್ಪಲ್ಲೂ ಟ್ರಸ್ಟ್ ಇಟ್ಕೊಳ್ಳೇಬೇಕು. ಅದನ್ನು ಬ್ರೇಕ್ ಮಾಡಿದ್ರೆ ಮತ್ತೆ ಅದನ್ನು ಬಿಲ್ಟ್ ಮಾಡೋದು ಮುರಿದೋಗಿರೋ ಕನ್ನಡಿ ಥರನೇ. ಬಟ್ ಅವರು ಜೆನ್ಯೂನಾಗಿ ಪ್ರಯತ್ನ ಪಡ್ತಾ ಇದ್ದರೆ ನಿಮ್ಮ ಜೊತೆ ಸರಿ ಹೋಗೋಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಲೈಫ್ನ ಮುಂದೆ ಲೀಡ್ ಮಾಡಿ. ಇಲ್ಲ ಅವ್ರು ಏನೂ ಟ್ರೈ ಮಾಡ್ತಿಲ್ಲ ಅಂದರೆ ಜಸ್ಟ್ ಕಟ್ ಮಾಡಿ ಅಷ್ಟೇ, ಆ ರಿಲೇಷನ್ಶಿಪ್ನ ಕಟ್ ಮಾಡಿ. ಟ್ರಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೇ ಏನಾದ್ರು ಅವ್ರ ಕಡೆಯಿಂದ ಜೆನ್ಯೂನಾಗಿ ಇಲ್ಲ ನಾನು ತಪ್ಪಾಯಿತು, ಒಂದು ಟ್ರಸ್ಟ್ನ ಬ್ರೇಕ್ ಮಾಡಿಬಿಟ್ಟೆ ಅಂತ ಏನಾದರೂ ಜೆನ್ಯೂನಾಗಿ ಅವ್ರಿಗೆ ಒಂದು ಪಶ್ಚಾತ್ತಾಪ ಆಗ್ತಾಯಿದ್ರೆ ನಾವು ಚಾನ್ಸ್ ಕೊಡಲೇಬೇಕು. ಯಾಕೆಂದರೆ ಹೇಳಕ್ಕೆ ಬರಲ್ಲ, ಲೈಫ್ ಇನ್ನು ಮುಂದೆ ಚೆನ್ನಾಗಾಗ್ಬೋದು. ಸೊ ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕೆ ಹೋಗಬೇಡಿ, ತುಂಬಾ ನೋವು ಜಾಸ್ತಿ. ಕೋಪ ಬಂದಾಗ ಮಾತನ್ನು ಕಂಟ್ರೋಲ್ ಇರಬೇಕು, ನಮ್ಮ ನಡವಳಿಕೆ ಕಂಟ್ರೋಲಲ್ಲಿ ಇರಬೇಕು. ಅಂದರೆ ಬಿಹೇವಿಯರ್ ಹೆಂಗೆ ನಾವು ಬಿಹೇವ್ ಮಾಡ್ತೀವಿ ಅಂತ ತುಂಬಾ ಇಂಪಾರ್ಟೆಂಟು. ಸೊ ಕೋಪ ಬಂದಾಗಲೂ ಕೂಡ ನೀರನ್ನು ಕುಡೀರಿ, ನಂಬರ್ಸ್ನ ಕೌಂಟ್ ಮಾಡಿ, ಆ ಜಾಗದಿಂದ ಖಾಲಿ ಮಾಡಿ. ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ಫಾಲೋ ಮಾಡ್ಕೋಬೋದು. ಕೆಲವು ಸತಿ ನಮಗೆ ಅವಮಾನ ಮಾಡ್ತಾರೆ, ಶೇಮ್ ಆದಂಗೆ ಆಗುತ್ತೆ. ಕೆಲವರು ತುಂಬ ಜಲಸ್ ಫೀಲ್ ಆಗ್ತಾ ಇರುತ್ತೆ. ಸೊ ಇಂಥದ್ದೆಲ್ಲ ಸಿಚುವೇಶನ್ಸ್ ಬರ್ತಾ ಇರುತ್ತೆ. ಇದೆಲ್ಲದನ್ನು ಪ್ಲೀಸ್ ಇಗ್ನೋರ್ ಮಾಡಿ. ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಯಾರೋ ಏನೋ ನನ್ನನ್ನು ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ತಾನೆ ಅಂದರೆ ನಾವೇನಕ್ಕೆ ತಲೆ ಕೆಡಿಸ್ಕೋಬೇಕು, ಕರೆಕ್ಟಾ? ಯಾರೋ ಏನೋ ನಮಗೆ ಅವಮಾನ ಮಾಡ್ತಾರೆ ಅಂದರೆ ನನ್ನ ವ್ಯಾಲ್ಯೂ ಅಲ್ಲ, ಅವಮಾನ ಮಾಡ್ತಿರ್ತಾರೆ ಅವ್ರ ವ್ಯಾಲ್ಯೂ ಕಡಿಮೆ ಆಗೋದು. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಕನ್ಫ್ಯೂಷನಲ್ಲಿ ಇದ್ದಾಗ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗ್ಬಿಡಿ. ಇದು ತುಂಬಾ ಇಂಪಾರ್ಟೆಂಟ್. ನಾವು ಏನು ಮಾಡ್ತೀವಿ ಅಂದರೆ, ಏನೋ ಕನ್ಫ್ಯೂಷನಲ್ಲಿದೆ ಅಥವಾ ಟೆನ್ಷನಲ್ಲಿ ಇದ್ದಾಗಲೂ ಕೂಡ ಕಾಮಾಗಿ ಇಟ್ಕೊಳ್ಳಿ. ಮೈಂಡ್ನ ಕಾಮ್ ಇದ್ದಾಗ ನಾವು ಒಳ್ಳೆ ಡಿಸಿಷನ್ನ ತೊಗೋತೀವಿ. ಕನ್ಫ್ಯೂಷನಲ್ಲಿ, ಆ್ಯಂಗ್ಸೈಟಿಯಲ್ಲಿ ಒಂಥರ ಟೆನ್ಷನ್ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಎಲ್ಲ ಡೈರೆಕ್ಷನಲ್ಲೂ ನಾವು ಯೋಚನೆ ಮಾಡಲ್ಲ ಆಯಿತಾ. ಏನಾದರೂ ಡಿಸಿಷನ್ ತೊಗೋಬೇಕು ಅಥವಾ ನಾವು ಏನಾದರೂ ಕನ್ಫ್ಯೂಷನ್ಸಲ್ಲಿ ಇದ್ದೀವಿ ಅಂದರೆ ನೀವು ಯಾವುದೇ ಒಂದು ಚಿಕ್ಕ ಡಿಸಿಷನ್ಸು ತೊಗೊಳಕ್ಕೆ ಹೋಗಬೇಡಿ. ಈವನ್ ಕೋಪದಲ್ಲಿ ಇದ್ದಾಗಲೂ ಕೂಡ ಡಿಸಿಷನ್ಸ್ನ ತೊಗೊಳ್ಳೋದು ಮ್ಯಾಕ್ಸಿಮಮ್ ತಪ್ಪಾಗಿರುತ್ತೆ. ಸೊ ಆದ್ದರಿಂದ ನಾವು ಕೋಪ ಅಥವಾ ಕನ್ಫ್ಯೂಷನ್ನು, ಟೆನ್ಷನ್ನು ಇದೆಲ್ಲ ಇದ್ದಾಗ ಸ್ವಲ್ಪ ಕಾಮಾಗಿ, ನ್ಯೂಟ್ರಲ್ ಆಗಿ, ಏನೂ ಡಿಸಿಷನ್ ಮಾಡ್ಕೊಳ್ದೆ, ತಲೆಯಲ್ಲಿ ಯಾವ ಥಾಟ್ಸು ಇಟ್ಕೊಳ್ದೆ ಯಾವುದನ್ನ ಕೆಲಸದಲ್ಲಿ ತೊಡಸ್ಕೊಬಿಡಿ. ಅದು ಇದು ನಾರ್ಮಲ್ ಕೆಲಸ, ಮನೆ ಕೆಲಸನ ಮಾಡ್ತಾಯಿರಿ. ತುಂಬ ಏನೋ ಒಂದು ದೊಡ್ಡ ಡಿಸಿಷನ್ಸು, ಚಿಕ್ಕ ಡಿಸಿಷನ್ಸ್ ಏನೂ ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟು ಪ್ರೈಡು. ನಿಮಗೇನೋ ಒಂದಾದ್ಮೇಲೆ ಒಂದು ಎಲ್ಲ ಸಕ್ಸಸ್ ಕಾಣ್ತಾ ಇದೆ, ಎಲ್ಲ ನಿಮ್ಮ ಲೈಫಲ್ಲಿ ಖುಷಿನೇ ಆಗ್ತಾಯಿದೆ, ಪ್ಲೀಸ್ ಜಂಬ ಪಡಬೇಡಿ. ಪ್ರೌಡ್ ಫೀಲ್ ಆಗ್ಬೋದು ಆಯಿತಾ. ಆಬ್ವಿಯಸ್ಲಿ ಈಗ ನನ್ನ ಮಗಳು ಏನೋ ಒಂದು ಸ್ಕೋರ್ ಮಾಡಿದ್ಲು, ನನಗೇನೋ ಒಂದು ನನ್ನ ಮೊನ್ನೆ CTET ಎಕ್ಸಾಮ್ ಕ್ಲಿಯರ್ ಆಯಿತು, ಪ್ರೌಡ್ ಫೀಲ್ ಆಗುತ್ತೆ, ಕಷ್ಟಪಟ್ಟಿದ್ದಕ್ಕೂ ಒಂದು ಬೆಲೆ ಸಿಕ್ತು ಅಂತ. ಹಾಗಂದ್ರೆ ಜಂಬ ಪಡೋದು ರಾಂಗ್ ಆಗುತ್ತೆ. ಆ ಜಂಬನ ಎಲ್ಲರ ಹತ್ರ ತೋರಿಸ್ಕೊಳ್ಳೋದು, ಹೇಳ್ಕೊಡೋದು ತಪ್ಪಾಗುತ್ತೆ. ಸೊ ಪ್ರೈಡ್ ಫೀಲ್ ಮಾಡ್ಕೊಳ್ಳೋದು ತುಂಬ ತಪ್ಪು. ನೆಕ್ಸ್ಟು ಲೋನ್ಲಿನೆಸ್ ಇದ್ದಾಗ ನಾವು ಒಬ್ಬಂಟಿ ಅನಿಸ್ತಾ ಇರುತ್ತೆ. 2 ರೀತಿಯಲ್ಲೂ, ಮನೇಲಿ ಯಾರೂ ಇಲ್ಲ, ನಾವು ಒಬ್ಬರೇ ಇದ್ದೀವಿ, ಒಬ್ಬಂಟಿಯಾಗಿ ಅನಿಸ್ತಾ ಇರುತ್ತೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಇರುತ್ತೆ. ಮನೇಲಿ ಸುತ್ತಲೂ ತುಂಬ ಜನ ಇರ್ತಾರೆ. ಬಟ್ ನಮ್ಮ ಕಂಫರ್ಟ್ ಝೋನ್ಗೆ, ನಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಯಾರೂ ಇರಲ್ಲ
ಆಗಲೂ ನಮಗೆ ಲೋನ್ಲಿ ಫೀಲಿಂಗ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬ್ಯುಸಿಯಾಗಿದ್ಬಿಡ್ಬೇಕು. ನಮಗೆ ಲೋನ್ಲಿ ಫೀಲ್ ಆಗೋದು ಮತ್ತು ಇನ್ನೊಂದು ಬೋರ್ ಫೀಲ್ ಆಗೋದು ಏನಕ್ಕೆ, ನಮ್ಮ ಕೈಯಲ್ಲಿ ಕೆಲಸ ಇಲ್ಲದೆ ಇದ್ದಾಗ ತಲೆಯಲ್ಲಿ ಇಲ್ಲದಿರೋ ಆಲೋಚನೆಗಳು ಬರುತ್ತೆ. ಕೆಲಸಗಳನ್ನ ಹುಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರಬೇಕು. ಮನೆ ಕ್ಲೀನ್ ಮಾಡಿ ಮತ್ತು ಏನೋ ಒಂದು ಸೆಕ್ಷನ್ನ ನೀಟಾಗಿ ಜೋಡಿಸಿ ಆರ್ಗನೈಸೇಷನ್ ಮಾಡಿ ಒಂದೊಳ್ಳೆ ಅಡುಗೆ ಮಾಡಿ. ಯೂಶ್ವಲಿ ನಾನು ಹಾಗೆ ಮಾಡೋದು. ಏನಾದರೂ ನನಗೆ ಕನ್ಫ್ಯೂಷನ್ಸ್ ಇದ್ದರೂ ಅಷ್ಟೇ, ಬೇಜಾರು ಇದ್ದರೂ ಅಷ್ಟೇ, ಆ್ಯಂಗ್ಸೈಟಿ ಇದ್ದರೂ ಅಷ್ಟೇ, ನನಗೆ ತುಂಬ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಅಂದರೆ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡಿ ಮತ್ತೆ ಎಷ್ಟೊಂದು ಕೆಲಸ ಬೀಳೋಕ್ಕಿಂತ ಮೊದಲು ಮಾಡಬೇಕಾಗಿರೋ ಕೆಲಸಕ್ಕಿಂತ ಜಾಸ್ತಿ ನಾನು ಅವತ್ತೇ ಮಾಡ್ತೀನಿ. ನನಗೇನೋ ಬೇಜಾರಾಯಿತು, ಏನೋ ಒಂಥರ ಯೋಚನೆ ಬರ್ತಾಯಿದೆ, ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ, ಏನೋ ಒಂದು ಥಿಂಕ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಗೊತ್ತಾಗೋಗುತ್ತಲ್ವ, ನಮಗೆ ಗೊತ್ತಾಗುತ್ತೆ ನೆಗೆಟಿವ್ ಆಗಿ ಏನೋ ನನ್ನ ಲೈಫ್ ತೊಗೊಂಡು ಹೋಗ್ತಾ ಇದ್ದೀನಿ, ತಲೆ ಏನೋ ಹುಳ ಬಿಟ್ಕೋತಾ ಇದ್ದೀವಿ ಅಂದಿದ ತಕ್ಷಣವೇ ನಾನು ಏನು ಮಾಡ್ತೀನಿ ಅಂದರೆ ಆದಷ್ಟು ಕೆಲಸ ಏನಾದರೂ ಬುಕ್ ಓದುವಂಥದ್ದು, ಮಕ್ಕಳಿಗೆ ಹೇಳುವಂಥದ್ದು ಹುಡುಕಿದ್ರೆ ಎಷ್ಟೊಂದು ಕೆಲಸ ಇರುತ್ತೆ. ನಾವು ಅನ್ನೋದಷ್ಟೇ ಕೆಲಸ ಮುಗಿಸ್ಬಿಟ್ಟಿದ್ದೀವಿ, ಮನೆ ಕೆಲಸ ಯಾವತ್ತೂ ಮುಗಿಯಲ್ಲ. ಸೊ ಆ ರೀತಿ ಮನೆ ಕೆಲಸನ ಅಥವಾ ಏನೋ ಒಂದು ಕೆಲಸ ಬುಕ್ ಓದೋದು ಅಥವಾ ಏನೋ ಒಂದು ಇಷ್ಟ ಆಗಿರೋ ಫಿಲಮ್ನ ನೋಡಿ ತಲೆನ ಎಂಗೇಜಿಂಗಾಗಿ ಇಟ್ಕೊಳ್ಳಿ. ಸೊ ತುಂಬಾ ಲೋನ್ಲಿನೆಸ್ಸು ಮತ್ತು ಬೋರ್ ಆದಾಗ ಡಿಪ್ರೆಷನ್ಗೊಳಗಾಗೋದು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ. ನೋಡಿ, ಪ್ರತಿಯೊಂದು ಸಿಚುವೇಶನ್ಸಲ್ಲೂ ನಾವು ಹೆಂಗೆ ನಡ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಪ್ರತಿಯೊಬ್ಬರಿಗೂ ಸಿಚುವೇಶನ್ಸು ಕಷ್ಟ ಸುಖ ಎಲ್ಲರ ಲೈಫಲ್ಲೂ ಬಂದೇ ಬರುತ್ತೆ. ಬಟ್ ನಾವು ಅದನ್ನು ಹೇಗೆ ತೊಗೋತೀವಿ, ಹೇಗೆ ಹ್ಯಾಂಡ್ಲ್ ಮಾಡ್ತೀವಿ, ಹೇಗೆ ಆ ಸಿಚುವೇಶನ್ಸ್ ನೋಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದನ್ನು ಕಾಂಪ್ಲಿಕೇಟೆಡ್ ಮಾಡಿಕೊಂಡ್ರೆ ಲೈಫ್ ಕಾಂಪ್ಲಿಕೇಟೆಡ್ ಆಗುತ್ತೆ. ಇಲ್ಲ, ಈಸಿಯಾಗಿದ್ದಾನೆ, ಹೆಂಗೋ ಸಾಲ್ವ್ ಮಾಡ್ಕೋಬೋದು, ನನ್ನ ಕೈಯಲ್ಲಿದೆ, ನಮ್ಮ ಥಾಟ್ಸು, ನಮ್ಮ ಪೀಸ್ ಆಫ್ ಮೈಂಡು, ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಹೆಂಗನ ಅಲ್ಲಿ ಸಿಚುವೇಶನ್ಸ್ನ ಮಾಡ್ಕೋಬೋದು. ಸೊ ಎಲ್ಲ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾ ನನ್ನ ವ್ಲಾಗನ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಆಯಿತಾ, ಯಾವುದೇ ಸಿಚುವೇಶನ್ಸ್ ಆದರೂ ನಾನು ಯಾವಾಗಲೂ ಹೇಳೋಂಗೆ ಒಂದು ಸ್ಟ್ರೇಟ್ ಲೈನ್ ಥರ ಇದ್ಬಿಡಿ. ಅದನ್ನು ನೆನ್ಪಿಟ್ಕೊಳ್ಳಿ, ಒಂದು ಸ್ಟ್ರೇಟ್ ಲೈನ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನಾನು ಕೋಪ ಮಾಡ್ಕೋಬಾರ್ದು, ನಾನು ತುಂಬ ಖುಷಿಯಾಗಿರಬಾರ್ದು, ಆಯಿತಾ. ತುಂಬ ಖುಷಿಯಾಗಿರಬಾರ್ದು ಅಲ್ಲ, ಖುಷಿಯಾಗಿರಿ, ಯಾವಾಗಲೂ ಖುಷಿಯಾಗಿರಿ. ತುಂಬ ಖುಷಿಯಾಗಿಬಿಟ್ರೆ ಏನಾಗುತ್ತೆ, ನಾವು ಅದನ್ನೇ ಬೇಕು ಅನಿಸ್ತಾ ಇರುತ್ತೆ ನಮಗೆ. ನಾನು ಯಾವಾಗಲೂ ತುಂಬ ಖುಷಿಯಾಗಿರಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಥರ ಅನ್ಕೋಬೇಡಿ. ತುಂಬ ಕೋಪ ಮಾಡ್ಕೊಳ್ಳೋದು, ತುಂಬ ಅಳೋದು, ತುಂಬ ನಗೋದು, ತುಂಬ ಲೋನ್ಲಿನೆಸ್ ಫೀಲ್ ಆಗೋದು, ತುಂಬ ಇದೆಯಲ್ಲ, ಓವರ್ ಈಸ್ ಆಲ್ವೇಸ್ ಪ್ರಾಬ್ಲಮ್. ಯಾವಾಗಲೂ ತುಂಬ ಅನ್ನೋದು ತುಂಬ ಪ್ರಾಬ್ಲಮ್ಮು. ಅದಕ್ಕೆ ಯಾವಾಗಲೂ ಒಂದು ಸ್ಟ್ರೇಟ್ ಲೈನ್ ಥರ ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಂಟೆಂಟ್ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸ್ವಲ್ಪ ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಆಯಿತಾ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.